ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಹೆಲ್ದಿಯಾಗಿರೋ ಕೋಸಂಬರಿ ರೆಸಿಪಿನ ನಾನು ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ. ಇವತ್ತು ಅಮಾಶಿ ಇತ್ತಲ್ರಿ, ಕೋಸಂಬರಿ ಮಾಡಿದ್ರಿ ನಮ್ಮ ಮನ್ಯಾಗ, ನಿಮಗೂ ತೋರಿಸ್ಬೇಕಂತ ವಿಡಿಯೋ ಮಾಡೀನಿ ನೋಡ್ರಿ. ಬರ್ರಿ ಅದಕ್ಕೆ ಬೇಕಾಗಿರೋ ಐಟಮ್ನ ನಾನು ನೋಡ್ಬಿಡೋಣ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕ್ರಿ, 2 ಹಸಿಮೆಣ್ಸಿಕಾಯಿ, 1 ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ನೆಕ್ಸ್ಟ್ 1-2 ಸೌತೆಕಾಯಿನ ನಾನು ಸರಿಯಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಹೆರ್ಚ್ಕ್ಯಾಟ ಇಟ್ಕೊಂಡಿನಿ ನೋಡ್ರಿ. ಈ ಕೋಸಂಬರಿಗೆ ಮೇನ್ ಹೆಸರು ಬೇಳೆ ನೋಡ್ರಿ. ಒಂದು ಅರ್ಧ ಕಪ್ ಹೆಸರು ಬೇಳೆನ ಅರ್ಧ ತಾಸು ನಾನು ನೀರಾಗ ನೆನೆ ಹಾಕ್ಕೊಂಡಿನಿ ನೋಡ್ರಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ಒಂದು ಬೋಗಾನಿಗೆ ನಾವು ಮೊದಲಿಗೆ ಏನು ಹೆಚ್ಚಿಟ್ಕೊಂಡಿದ್ನಲ್ರಿ ಉಳ್ಳಾಗಡ್ಡಿ, ಅವನ್ನ ಈ ಥರ ಕೈಲೇ ಪಳಕ್ ಮಾಡ್ಕೊಳಕತ್ತೀನಿ ನೋಡ್ರಿ, ಅಂದ್ರೆ ಚಲೋ ಆಗ್ತದೆ ರೀ. ಇವಾಗ ಏನೈತೆ ರೀ, ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗೇನು ಸೌತೆಕಾಯಿ ಮಿಕ್ಸ್ ಮಾಡ್ಕೊಂಡಿದ್ನಲ್ರಿ, ಆ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ನಾನು ಬ್ಯಾಳಿ ನೆನೆ ಇಟ್ಟಿದ್ದೆ ನೋಡ್ರಿ, ಹೆಸರು ಬ್ಯಾಳಿ, ಅದನ್ನು ನೀರು ಬಸೋದು ಕೆಟ್ಟ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ನೀರು ಬಸ್ಕೊಂಬಂದಿನಿ ರೀ. ಈ ಬ್ಯಾಳಿನ ಈ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿಗೆ ಮಿಕ್ಸ್ ಮಾಡಾಕ್ತೀನಿ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಯಾವ ಥರ ಕೋಸಂಬರಿನ ರೆಡಿ ಮಾಡ್ತೀರಂತ ನನಗೆ ಕಮೆಂಟ್ದಾಗ ಹೇಳ್ರಿ. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಯಾಟ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಥರ ಒಮ್ಮೆ ಕೋಸಂಬರಿನ ಟ್ರೈ ಮಾಡಿ ನೋಡ್ರಿ. ಕೋಸಂಬರಿ ಒಳಗೆ ಭಾಳ ಥರ ನಮೂನಿ ಅದಾವ, ಅಂದ್ರೆ ವೆರೈಟಿ ಅದಾವ ನೋಡ್ರಿ. ಬಟ್ ನಾವು ಈ ಥರ ಸಿಂಪಲ್ ಕೋಸಂಬರಿ ಮಾಡ್ತೀವಿ. ನಾ ಇದಕ್ಕೆ ಹಸಿಮೆಣ್ಸಿಕಾಯಿನ ಮಿಕ್ಸ್ ಮಾಡಿಲ್ರಿ. ಯಾಕಪ್ಪ ಅಂದ್ರೆ ನಮ್ಮ ಅನ್ವಿಕಾ ಈ ಥರ ಹಸಿಮೆಣ್ಸಿಕಾಯಿ ಹಾಕಿದ್ರೆ ಕೋಸಂಬರಿ ತಿನ್ನೋದಿಲ್ಲ, ಖಾರ ಆಗೈತಿ ಅಂತ ಹೇಳ್ತಾಳೆ. ಹಾಗಾಗಿ ನಾ ಹಾಕಿಲ್ರಿ. ನೀವು ಬಟ್ ಖಾರ ಹಾಕಿ ಮಾಡಿ ನೋಡ್ರಿ, ಭಾರಿ ಅಂದ್ರೆ ಭಾರಿ ಇರ್ತದೆ ರೀ. ನೆಕ್ಸ್ಟ್ ನಿಮ್ಗೆ ಯಾವ ಥರ ರೆಸಿಪಿ ಬೇಕಂತ ಹೇಳ್ರಿ, ನಾ ಅದನ್ನು ಮಾಡಿ ಹಾಕ್ತೀನಿ ರೀ. ಥ್ಯಾಂಕ್ ಯು.